ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಅನ್ಪ್ಲಾನೆಡ್ ಟ್ರಿಪ್ ಸಡನ್ ಪ್ಲಾನ್ ಮಾಡ್ಕೊಂಡು ಧರ್ಮಸ್ಥಳ ಕಡೆ ಪ್ರಯಾಣ ಬೆಳೆಸ್ತಾ ಇದೀವಿ. ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸುಮಾರು 11 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೆಂಗಿರುತ್ತೆ ನೋಡೋಣ ಬನ್ನಿ. ಜೀವನದಲ್ಲಿ ಯಾವ ಸಿಗ್ನಲ್ ಬೇಕಾದ್ರೂ ದಾಟ್ಬೋದು, ಈ ಬೊಮ್ಮನಹಳ್ಳಿ ಸಿಗ್ನಲ್ ಮಾತ್ರ ದಾಟಕ್ಕಾಗಲ್ಲ. ಮುಂಚೆ ಇದ್ದಿದ್ ಸಿಲ್ಕ್ ಬೋರ್ಡ್ ಒಂದೇ, ಇವಾಗಿರೋ ಬೊಮ್ಮನಹಳ್ಳಿನೂ ಒಂದೇ. ಯಾವಾಗ್ಲೂ ಬೆಳಿಗ್ಗೆ ರಾತ್ರಿ ಬೆಳಗಿನ ಜಾವ ಯಾವಾಗ ಬಂದ್ರು 3-4 ಸಿಗ್ನಲ್, 4 ಟೈಮ್ ಬೀಳುತ್ತೆ ಸಿಗ್ನಲ್ ಇಲ್ಲಿ. ಇಲ್ಲಿಂದ ವಿಡಿಯೋ ಮಾಡಿ ಒಂದು ರೀಲ್ಸ್ ಐತೆ. ಏನ್ ಮಾಡ್ತಾ ಇದೀವಿ ಗದ್ದೆ? ಫ್ಯೂಲ್ ಫಿಲ್ ಮಾಡಿಸ್ತಾ ಇದೀವಿ. ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ, ಪೆಟ್ರೋಲ್ ಹಾಕ್ಸ್ಕೊಂಡು ಧರ್ಮಸ್ಥಳಕ್ಕೆ 1930 ಹಾಕ್ಸಿದೀವಿ. ಮುಕ್ಕಾಲ್ ಟ್ಯಾಂಕ್ ಆಗೈತೆ. ನೋಡೋಣ ಎಷ್ಟು ಹೋಗುತ್ತೆ ಅಂತ. ಲೆಟ್ಸ್ ಗೋ. ನಾನ್ ಸ್ಟಾಪು 3:45 ಬಂದಿದೀವಿ. ಎಷ್ಟೊತ್ತು ತೋರಿಸ್ತಾ ಇತ್ತು ಮ್ಯಾಪಲ್ ಗದ್ದೆ? ಏ ಅದಲ್ಲ, ಇಲ್ಲಿಂದ ಜಾಮ್ ಆಗಿರೋದು 1 ಗಂಟೆ ಜಾಮು. ಫುಲ್ಲು ಎಲ್ಲಿವರೆಗೂ ಜಾಮ್ ಐತಿ? 2 ಕಿಲೋಮೀಟರ್ ಏನೋ ಜಾಮ್ ಐತಿ. ಏನ್ ಪ್ರಾಬ್ಲಮ್ ಆಗೈತೆ ಗೊತ್ತಿಲ್ಲ, ನೋಡೋಣ ಮುಂದೆ ಹೋದ್ರೆ ಗೊತ್ತಾಗುತ್ತೆ. ಒಂದು ಟಿಪಿಕಲ್ ಪ್ರಯತ್ನ ಪಡ್ತಾ ಇದೀವಿ ಈ ಸಂದಿಲಿ. ಲೆಫ್ಟಿಗೂ ಜಾಸ್ತಿ ತಗೊಬಾರ್ದು, ರೈಟಿಗೂ ತಗೊಬಾರ್ದು. ಸಂದಿಲಿ ಹೊಡ್ಕೊಂಡು ಜಿಂಗಿ ಅಂತ ಹೋಗ್ಬೇಕು. ಟ್ರಾಫಿಕ್ ಅಲ್ಲಿ ಒಂದು ಒಳ್ಳೆ ಯೂಸ್ ಆಗಿದೆ ಅಂದ್ರೆ ನಮ್ಮ ಹುಡುಗ ಟ್ರಾಫಿಕ್ ಎಷ್ಟೈತೆ ಅಂದ್ರೆ 250 ಕಿಲೋಮೀಟರ್ ಹೊಡೆದ್ಮೇಲೆ 250 ಕಿಲೋಮೀಟರ್ ನಾನ್ ಸ್ಟಾಪ್ ಹೊಡೆದಿದೀವಿ, ಎಲ್ಲೂ ನಿಲ್ಸಿಲ್ಲ. ಇಲ್ಲಿ ಸುಮಾರು 3 ಕಿಲೋಮೀಟರ್ ಜಾಮ್ ಐತೆ. ಈ ಸಣ್ಣ ಸಂದಿ ಲಾಸ್ ಬಂದಿದೀವಿ. ಅದ್ರಲ್ಲಿ ಯೂಸ್ ಆಗಿದ್ದು ಒಂದೇನಂದ್ರೆ ಅವನೇನೋ ಹೋಗ್ಬಿಟ್ಟ, ನಮ್ಗೂ ಅರ್ಜೆಂಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ಇವಾಗ. ಇವಾಗ ನಾವೇನ್ ಮಾಡೋದಪ್ಪ, ನಮ್ಗೂ ಅರ್ಜೆಂಟ್ ಆಗ್ತೈತೆ. ಅದೇ ಅವ್ನು ಒಯ್ದು ಬಂದ್ಮೇಲೆ ನಾನು ಅವನಿಗೆ ಗಾಡಿ ಕೊಟ್ಟು ನಾನು ಗಾಡಿ ಬಸ್ ಹೊಲ್ಟ. ಇಲ್ಲ ಕಣ, ಏನೋ ಪ್ರಾಬ್ಲಮ್ ಆಗಿದೆ. ಎಷ್ಟು ಯಾವ ಲೆವೆಲ್ ಜಾಮ್ ಐತೆ ಅಂದ್ರೆ ಈ ಎಷ್ಟು ಕಿಲೋಮೀಟರ್ ಜಾಮ್ ಆಯ್ತೋ. ಇಲ್ಲಿವರೆಗೂ ಬಂದಿದ್ದು ನಮ್ಗೆ ಕಾಣಿಸ್ತಿಲ್ಲ, ಬಟ್ ಇಲ್ಲಿಂದ ಹೋಗೋದು ನಮ್ಗೆ ಕಾಣಿಸ್ತಿರೋದು. ಸುಮಾರು 250 ಕಿಲೋಮೀಟರ್ ಬಂದಿವಲ್ಲ, 250 ಕಿಲೋಮೀಟರ್ ಬಂದಿವಿ. ಇಷ್ಟ ತನಕ ಸುಸ್ತಾ ಇರಲಿಲ್ಲ. ಈ ಜಾಮ್ ನೋಡಿದ್ಮೇಲೆ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗ್ತದೆ. 1.4 ಏನೋ ಲಾರಿಗಿರಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ನಮ್ಮನ್ನು ಎಲ್ಲ ಅಲ್ಲಿವರೆಗೂ ಫುಲ್ಲು. ನೋಡಿ ಮಾತಾಡ ಚಿನ್ನು, ಏನ್ ಮಾತಾಡ, ನಿದ್ವಾತಿದ್ದಾರೆ, ಜಾಮ್ ಐತೆ. ಕರೆಕ್ಟ್ ಟೈಮ್ ಓದ್ತೀವಿ ಇಲ್ಲ ಗೊತ್ತಿಲ್ಲ. ಮಂಗಳೂರಿದ್ದಾರೆ, ಬೀಚಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ. ಒಂದು ಹಾಡು ಹೇಳು ಹೋಗ್ಲಿ. ಹಾಡು ಹೇಳಂಗ್ ಬರ್ರಿ, ಬೇಜಾರಾಗ್ತದೆ. ಹಾಕ್ಬಾರ್ದು ಹಂಗೆ ಹಾಡು, ಮೊಬೈಲಲ್ಲಿ ಹಾಕ. ಹಾಕೋಣ ಹಾಡು ಹೇಳ. ಹಾಡು ಹೇಳೋಣ ಹಂಗೆ.
ಓಕೆ ಎಲ್ಲರೂ ಸೇರಿ ಡೀಸೆಂಟ್ ಆಗಿರೋದು ಎಲ್ಲರೂ ನೀ ಹಿಂಗೆ ನೋಡಬೇಡ ನನ್ನ ನಿನ್ನ ಕರ್ಕೊಂಬಂದಿವಲ್ಲ ಅದು ನಮ್ಮ ತಪ್ಪು. ಹಾಂ ಕಣ ನೀನು ಕರ್ಕೊಂಬಂದಿದ್ದೆ ನಾನು, ನೀನು ಕರ್ಕೊಂಬಂದಿದ್ದು ನನ್ನ ಹೌದು. ಕಾರಲ್ಲಿ ನೀವು ಓಡಿಸ್ತೀವಿ. ಹೌದು, ನೀನು ಓಡಿಸ್ತಾ ಅಲ್ಲಿಂದ. ಏನೋ ತುಂಬ ಮನಸ್ಸೈತೆ ಗಾಡಿ ಓಡಿಸಿರೋ ನಾನೇ ನಿದ್ಗೆಡ್ತೇನೆ. ಗಾಡಿ ಮಧ್ಯಾಹ್ನ ನಿದ್ದೆ ಮಾಡಿದ್ದೆ, ಹಂಗಾಗಿ ಬಚಾವಿದ್ದೀನಿ. ಇಲ್ಲಾಂದ್ರೆ ಈ ಸಡನ್ ಪ್ಲಾನ್ ವರ್ಕೌಟ್ ಆಗ್ತಾ ಇರಲಿಲ್ಲ. ಅವನು ಯಾರ ಇನ್ನೊಂದು ಡ್ರೈವರ್ ಮತ್ತೆ ಕುತ್ಕೊಂಡು ಬೇಜಾರಾಯ್ತೆ. ಗಾಡಿ ಮೂವ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಆಯ್ತು. ಬನ್ನಿ, ಅವನ ಏನು ನಿಲ್ಸೋದೇ ನಿಲ್ಸಿದ್ದೀವಿ. ಮೂವ್ ಆದ ಈ ಲೆವೆಲ್ ಟ್ರಾಫಿಕ್ ಆಗೈತೆ, ಕಾರಲ್ಲಿ ಒಬ್ರು ಇಲ್ಲ. ಹಾ ಹೌದು, ಕಾರಲ್ಲಿ ಕೂತಿಲ್ಲ, ಪಾರ್ಕಿಂಗ್ ಲೈಟ್ ಹಾಕಿ ಅಡ್ಡಾಡ್ತಾ ಇದೀವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ 6:30 ಇವಾಗ ರೀಚ್ ಆದ್ವಿ ಧರ್ಮಸ್ಥಳ. ಇಲ್ಲಿ 2 ಕಿಲೋಮೀಟರ್ ಐತೆ. ಹಿಂಗೈತೆ ವೆದರು. ಸೀದಾ ನೇತ್ರಾವತಿ ಹತ್ತ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಎಲ್ಲ ಈಗ ಜಸ್ಟ್ ಬಂದಿದ್ದೀವಿ. 7 ಗಂಟೆ ಹೊರಟಾಗ 11 ಗಂಟೆ, 1.5 ಅವರ್ ಟ್ರಾಫಿಕ್. ಕ್ಯಾಮ್ರಾ ಟೈಮ್ 1.5 ಅವರ್. ಹೇಳು. 1 ಅವರ್ ಗಂಟೆ ಟ್ರಾಫಿಕ್. ಬೆಳಗ್ಗೆ ರೀಚ್ ಆಗಿ ನಾನೇ ಹೇಳ್ತಿದ್ದೆ, ನನ್ನೇ ಇಟ್ಕೊಂಡಿದ್ರೆ ನೀನು. ದೂರ ಕಿಡಿಬೇಡ, ಹತ್ರ ಕಿಡಿ ಬಾಯ್. ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಿದ್ದೀವಿ. ದರ್ಶನಕ್ಕೆ ಹೋಗ್ಬೇಕು. ಹಂಗೆ ತೋರಿಸು ದೂರದಿಂದ. ಜಾಸ್ತಿ ಆಯ್ತು ಅಣ್ಣ. ಜನ ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದು ತುಂಬ ಓವರ್ ರೇಟೆಡ್ ಆಗಿ ಏನಿಲ್ಲ. ಓವರ್ ಕ್ರೌಡ್ ಇಲ್ಲ. ಓವರ್ ಕ್ರೌಡ್ ಇಲ್ಲ. ಅದು ಲೈನಲ್ಲಿ ನಿಂತ್ಕೊಂಬತ್ ಕಣೋ. ಇಲ್ಲೇ ನಿನ್ ಕ್ರೌಡ್ ತಡೆಯಕ್ ಆಗ್ತಿಲ್ಲ ಅಂದ್ರೆ ಒಳಗಡೆ ಅದ್ರ ಡಬಲ್ ಟ್ರಿಬಲ್ ಇರುತ್ತೆ. ನೀನ್ ಅದನ್ನ ಅರ್ಥ ಮಾಡ್ಕೊಬೇಕು. ಪರವಾಗಿಲ್ಲ ಅಂತಂದ್ರೆ ಹಾ, ಅಲ್ಲೇನ್ ಅಷ್ಟೊಂದು ರೀಸನ್ ಈಗ ಏನ್ ಸೈಕಾಗಿ ಮಾಡಿದಾರೆ ಅಂದ್ರೆ, ಕಳಲೆ ಎಷ್ಟೊತ್ತಿಗೆ ಹೋಗಿದ್ವಿ ದರ್ಶನಕ್ಕೆ? 9 ಗಂಟೆಗೆ ಹೋಗಿ 10 ಗಂಟೆಗೆ ಬಂದಿದ್ವಿ ಕರೆಕ್ಟಾಗಿ ಅಲ್ಲ. 1 ಅವರ್ ರಶ್ ಇದೆ, ಬಟ್ ಅಷ್ಟೊಂದು ಆ ಲೆವೆಲ್ ಏನ್ ರಶ್ ಇಲ್ಲ. ವೀಕೆಂಡ್ ಇವಾಗ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಅದೊಂದು ಕ್ಲಿಪ್ ತಾಂಡಿನಿ, ಅದು ಅಟ್ಯಾಚ್ ಮಾಡ್ತೀನಿ ಅದರಲ್ಲಿ. ಬಟ್ ಚೆನ್ನಾಗಿತ್ತು. ಓಕೆ, ಒಂಥರ ಫೀಲ್ ಗುಡ್.
ಒಂದ್ ಸ್ವಲ್ಪ ಎಷ್ಟೇ ಜನ ಬಂದ್ರು ಹ್ಮ್ ನೆಮ್ಮದಿಯಿಂದ ಕೂತ್ಕೊಂಡು ಹೋಗ್ಬೋದು. ಆತರ ಆಪ್ಷನ್ ಐತಿ. ಏನು ಏನ್ ದಾರ ತೋರ್ಸು ನಮ್ಗೆ. ಈಗ ಆ ಥರದ್ದು ನಮಗೆ ನೀವು ಕಟ್ಗೆ ಅಂತ ಇದ್ರೆ ತಂತಿದ್ದೆ ಕೇಳಿಲ್ಲ ಆಗ್ಲಿಂದ. ಇಲ್ಲಿಂದ ನೆಕ್ಸ್ಟ್ ಸೌತಡ್ಕನಾ. ಸೌತಡ್ಕ ಗಣೇಶ ನಾನ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲಾರು ಫಸ್ಟ್ ಟೈಮ್. ಓಕೆ, ಅಲ್ಲಿಂದ ಆಮೇಲೆ ಕುಕ್ಕೆ. ಓಕೆ, ಹೊಡೋಣ. ನಡಿಯಪ್ಪ ಸಾಕು, ಟೈಮ್ ಆಯ್ತು. ಕುಕ್ಕೆ ಮುಗೀತು. ಕುಕ್ಕೆ ಇಲ್ಲಿಂದ ನೆಕ್ಸ್ಟ್ ಮಂಗಳೂರಿಗೆ ಹೋಗಿ. ಇಲ್ಲಿವರೆಗೂ ಈ ತರ ಇದ್ವಿ. ನೆಕ್ಸ್ಟ್ ಯಾವ ತರ ವೇಷಭೂಷಣಗಳು ಚೇಂಜ್ ಆಗುತ್ತೆ. ನಾವು ಫ್ರೈಡ್ ರೈಸು ಅದು ಇದು ಅಂತ ತಿಂತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಮಳೆ ಹಾಕೊಂಡು ಚಿಕ್ಕೈತೆ. ಈ ಟೈಮಲ್ಲಿ ಅದು ಯಾವ ಕಾಲದಲ್ಲಿ ಮಳೆ ಬಂದಿತ್ತೋ ಗೊತ್ತಿಲ್ಲ ನನಗೆ. ನೋಡಿದ್ರೆ ಮಳೆ ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡಿ ಎದ್ದು ಕುಕ್ಕೆಯಲ್ಲಿ ಮಂಗಳೂರಿಗೆ ಹೋಗಕ್ಕೆ ಪ್ಲಾನ್ ಮಾಡಿ ಮಳೆ ಹೆವಿ ಬಂದು ಮಂಗಳೂರು ಕ್ಯಾನ್ಸಲ್ ಮಾಡಿ ಬ್ಯಾಕ್ ಟು ಬೆಂಗಳೂರು ಹೊರಡ್ತಾ ಇದೀವಿ. ಆಕ್ಚುಲಿ ಮುಳ್ಳಯ್ಯನಗಿರಿ ಪ್ಲಾನ್ ಮಾಡಿದ್ವಿ. ನೋಡಿದ್ರೆ ಅದಕ್ಕೆಲ್ಲ ಒಂದಿನ ಮುಂಚೆ ಪರ್ಮಿಷನ್ ತಗೋಬೇಕಾಗಿದೆ. ಮುಳ್ಳಯ್ಯನಗಿರಿಗೆ ಆಗ್ತಾ ಇಲ್ಲ. ಇವಾಗ ಇಲ್ಲಿಂದ ಹಾಸನ್ಗೆ ಹೋಗಿ ಹಾಸನಲ್ಲಿ ಸ್ಟೇ ಆಗಿಬಿಟ್ಟು ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತೀವಿ. ಒಂಥರ ಚೆನ್ನಾಗಿತ್ತು, ಅನ್ಎಕ್ಸ್ಪೆಕ್ಟೆಡ್. ಒಳ್ಳೆ ಪ್ಲಾನು. ಒಳ್ಳೆ ದೇವಸ್ಥಾನದಲ್ಲಿ ನಿದ್ದೆ ಮಾಡಿದ್ವಿ ಕುಕ್ಕೆಯಲ್ಲಿ. ಚೆನ್ನಾಗಿತ್ತು ಒಂಥರ. ಅದು ಏನೋ ಹೇಳ್ತಾರಲ್ಲ, ಅನ್ಪ್ಲಾನಡ್ ಟ್ರಿಪ್ಪೇ ಸಕ್ಸಸ್ ಆಗೋದು ಅಂತ. ಹಂಗೆ ನೆನ್ನೆ ನೈಟ ನಾವು ಪ್ಲಾನ್ ಮಾಡಿದ್ದು. ನೆನ್ನೆ ನೈಟ್ ಇಷ್ಟೊತ್ತಲ್ಲಿ ಇನ್ನೂ ಮಾತಾಡ್ತಾ ಇದ್ವಿ. 11 ಗಂಟೆಗೆ ಹೊರಟು ಇವತ್ತೆಲ್ಲ ಟ್ರಿಪ್ ಮುಗಿಸ್ಕೊಂಡು ವಾಪಸ್ಸೇ ಹೋಗ್ತಿದ್ದೀವಿ ಊರಿಗೆ. ಚೆನ್ನಾಗಿತ್ತು ಅಂತ. ಯಾರ ನೋಡಂತ ಆಯ್ತು. ಸರಿ, ಹೋದಾ? ಟ್ರಿಪ್ಪೆಲ್ಲ ಮುಗೀತಾ? ಲಾಸ್ಟ್ ಎಂಡಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಧಾವಾದಲ್ಲಿ ಮನೆಗೆ ಹೋದರೆ ಈ ಟ್ರಿಪ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.